ಪವಿತ್ರ ಗೌಡ ಮನೆಯಲ್ಲಿ ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ಮನೆಯ ಪಾರ್ಕಿಂಗ್ ಸ್ಥಳದಲ್ಲಿ ಮಹಜರ್ ಮಾಡ್ತಾ ಇರ್ತಾರೆ ಪೊಲೀಸರು. ಅಂದರೆ ಆರೋಪಿ ಪವನ್ ಕರ್ಕೊಂಡು ಬಂದು ಪೊಲೀಸರು ಆ ಮನೆಯ ಪಾರ್ಕಿಂಗ್ ಜಾಗದಲ್ಲಿ ಮಹಜರ್ ಮಾಡ್ತಾರೆ. ಪವಿತ್ರ ಗೌಡ ಮನೆಯಲ್ಲಿ ಮಹಜರ್ ಅಂತ ನಂಗೆ ಗೊತ್ತಿಲ್ಲ ಈ ಕ್ರೈಮ್ ನಡೆದಿರ್ತಕ್ಕಂಥದಕ್ಕೂ ಈ ಪಾರ್ಕಿಂಗ್ ಜಾಗಕ್ಕೂ ಏನು ಸಂಬಂಧ ಅಂತ. ಬಟ್ ಪವನ್ನ ಕರ್ಕೊಂಡು ಬಂದು ಏನೋ ಮಹಜರ್ ಮಾಡ್ತಾ ಇದ್ದಾರೆ ಅಂತ. ಇವ್ರ ಮನೆಯಲ್ಲಿ ಏನೇನು ಸಾಕ್ಷಿ ಸಿಗುತ್ತೆ ಇವ್ರಿಗೆ, ಇವರು ಪಾರ್ಕಿಂಗ್ ಜಾಗದಲ್ಲಿ ಯಾಕೆ ಮಹಜರ್ ಮಾಡ್ತಾರೆ, ಈ ನಡೆದಿರ್ತಕ್ಕಂಥ ಕ್ರೈಮ್ಗೂ ಆ ಪಾರ್ಕಿಂಗ್ ಜಾಗದಲ್ಲಿ ಇವರು ಮಹಜರ್ ಮಾಡೋದಕ್ಕೂ ಏನು ಸಂಬಂಧ. ಬಟ್ ಅವರ ಪ್ರೊಸೀಜರ್ ಏನೋ ಇರುತ್ತೆ, ಸುಮ್ಮನೆ ಅಂತೂ ಏನೂ ಮಾಡಲ್ಲ ಅವರು. ಅವರ ಪ್ರೊಸೀಜರ್ ಪ್ರಕಾರನೇ ಅವ್ರು ಎಲ್ಲವನ್ನ ಕೂಡ ಮಾಡಬೇಕಾಗತ್ತೆ. ಅಂದರೆ ಒಂದು ಸಾರ್ತಿ ಒಂದು ಮನೆಗೆ ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ ಆ ಮನೆಯ ಚಿತ್ರಣ ಹೇಗಿತ್ತು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡೆ. ನಾಗೇಶ್, ಈಗ ಆ ಪಾರ್ಕಿಂಗ್ ಸ್ಥಳ ಇಲ್ಲೆಲ್ಲ ಮಹಜರ್ ಮಾಡೋದ್ರಿಂದ ಪೊಲೀಸರಿಗೆ ಸಿಕ್ಕಬಹುದಾದ ಸಾಕ್ಷ್ಯ ಏನು ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಈ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಶೆಡ್ಗೆ ಹೋಗಿದ್ದಂಥ ಪವಿತ್ರ ಗೌಡ ಮತ್ತು ಪವನ್ ಈ ಕೃತ್ಯ ನಡೆದ ಬಳಿಕ ಮನೆಗೆ ಬಂದಿರುವಂಥದ್ದು. ಮನೆಗೆ ಬಂದಿರುವಂಥ ಸಂದರ್ಭದಲ್ಲಿ ಅವರು ತಂದಿರುವಂಥ ವೆಹಿಕಲ್ ಏನಿದೆ ಆ ವೆಹಿಕಲನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಿದ್ದರಿಂದ ವೆಹಿಕಲ್ಗಳ ಮೇಲೆ ಏನಾದರೂ ರಕ್ತದ ಕಲೆಗಳೇನಾದರೂ ಸಿಗ್ಬೋದು ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಸ್ಪಾಟ್ ಮಹಜರ್ ಮಾಡುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಕೃತ್ಯಕ್ಕೆ ನಡೆದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿ ತೆಗೆದುಕೊಂಡು ಹೋಗಿದ್ದಂಥ ಕಾರ್ ಏನಿತ್ತು ಅದನ್ನು ಕೂಡ ಸಂಪೂರ್ಣವಾಗಿ ಜಾಲಾಡಿಸುವ ಕೆಲಸವನ್ನು ಈಗಾಗಲೇ FSL ಟೀಮ್ ಮಾಡುವ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಪವನ್ ಏನಿದ್ದಾನೆ ಅದೇ ಪಾರ್ಕಿಂಗ್ ಲಾಟಲ್ಲಿ ಮನೆ ಇರುವಂಥದ್ದು. ಆ ಪಾರ್ಕಿಂಗ್ ಲಾಟಲ್ಲಿ ಇರುವಂಥ ಮನೆಯಲ್ಲಿ ಆತ ಕೃತ್ಯಕ್ಕೆ ಬಳಸುವ ಸಂದರ್ಭದಲ್ಲಿ ಬಟ್ಟೆಗಳನ್ನು ತಂದಿದ್ದ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಆ ಉಳಿದ ಆರೋಪಿಗಳಿಗೂ ಕೂಡ ಆರೋಪಿ ಏನಾದರೂ ಬಟ್ಟೆಗಳನ್ನು ಖರೀದಿ ಮಾಡಿದ್ರಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಕೂಡ ಈಗ FSL ತಂಡ ಅವನಿಗೆ ಕರೆದುಕೊಂಡು ಹೋಗಿ ಆತ ವಾಸವಾಗಿದ್ದಂಥ ಪಾರ್ಕಿಂಗ್ ಲಾಟ್ನಲ್ಲಿರುವಂಥ ಮನೆಯನ್ನ ಪರಿಶೀಲನೆ ಮಾಡುವ ಕೆಲಸವನ್ನು ಈಗಾಗಲೇ FSL ತಂಡ ಮತ್ತು ತನಿಖಾ ತಂಡ ಮಾಡ್ತಿರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಬಟ್ಟೆ ಖರೀದಿಗೂ ಇದಕ್ಕೂ ಏನು ಸಂಬಂಧ ಅಂತ, ಆ ಕೃತ್ಯಕ್ಕೆ ಹೋಗೋದಕ್ಕೇ ಬಟ್ಟೆ ಖರೀದಿ ಮಾಡಿದ್ರು ಅಂತನ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಪವಿತ್ರ ಗೌಡ ಅವರ ಮನೆಯ ಶ್ವಾನ, ಅದನ್ನು ಪವನ್ನೇ ನೋಡ್ಕೊಳ್ತಾ ಇದ್ದಿದ್ದು. ಸೊ ಪವನ್ ಅಲ್ಲಿಗೆ ಬಂದಾಗ ಅದು ಸಹಜವಾಗಿ ಅವನ ಮೇಲೆ ಪ್ರೀತಿಯನ್ನು ತೋರಿಸಿದೆ. ಅವನು ಕೂಡ ನಾಯಿಯನ್ನು ಹಿಡಿದು ಮುದ್ದಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ನಾಯಿಗಳನ್ನು ಪವನ್ನೇ ನೋಡ್ಕೋತಾ ಇದ್ದಿದ್ದು. ನಾಯಿಗಳನ್ನು ನೋಡಿಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ಪವಿತ್ರ ಗೌಡ ಮನೆಯಲ್ಲಿ ಪವನ್ ಇದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಸೊ ಹಾಗಾಗಿ ತನಗೂ ಸಪೋರ್ಟಿವ್ ಆಗಿರ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಪವನ್ಗೆ ಕೆಳಗಡೆ ಫ್ಲೋರ್ ಮನೆಯನ್ನು ಕೊಟ್ಟು ಅವನಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಮನೆ ಕೆಲಸಗಳನ್ನೆಲ್ಲ ಪವನ್ ನೋಡ್ಕೊಳ್ತಾ ಇದ್ದಿದ್ದು ಈಗ ಗೊತ್ತಾಗಿದೆ. ಈ ಪ್ರಕರಣದಲ್ಲಿ 3ನೇ ಆರೋಪಿ ಪವನ್ A3. ಯಾಕೆಂದರೆ ಆ ಅಶ್ಲೀಲ ಮೆಸೇಜ್ ರೇಣುಕಾಸ್ವಾಮಿ ಕಳಿಸ್ತಾ ಇದ್ದಿದ್ದನ್ನು ಮೊದಲು ಪವಿತ್ರ ಗೌಡ ಪವನ್ಗೆ ಕಳಿಸ್ತಾರೆ, ಪವನ್ ಹತ್ರ ಹೇಳ್ಕೊತಾರೆ. ಪವನ್ ಅದನ್ನು ದರ್ಶನ್ ಗಮನಕ್ಕೆ ತರ್ತಕ್ಕಂಥದ್ದು. ಸೊ ಹಾಗಾಗಿ ಆತ ಪ್ರಕರಣದಲ್ಲಿ 3ನೇ ಆರೋಪಿ. ಮೊದಲನೇ ಆರೋಪಿ ಪವಿತ್ರ ಗೌಡ, 2ನೇ ಆರೋಪಿ ದರ್ಶನ್, 3ನೇ ಆರೋಪಿನೇ ಪವನ್. ಅವನನ್ನೇ ಕರ್ಕೊಂಡು ಬಂದು ಈಗ ಸ್ಪಾಟ್ ಮಹಜರನ್ನು ಮಾಡಿಸ್ತಾ ಇದ್ದಾರೆ ಅವರ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಆತ ಸಾಕಿರ್ತಕ್ಕಂಥ ಶ್ವಾನ ಇಷ್ಟು ದಿನ ಜೊತೆಯಲ್ಲಿ ಇರಲಿಲ್ಲ, 1 ವಾರ ಆಗೋಯ್ತು ಹೆಚ್ಚು ಕಡಿಮೆ. ಸೊ ಈಗ ಅದು ತುಂಬ ಪ್ರೀತಿಯನ್ನು ತೋರಿಸ್ತಾ ಇದೆ. ಇಷ್ಟು ದಿನ ಯಾರು ನೋಡ್ಕೋತಾ ಇದ್ರು ಅಂತ ಗೊತ್ತಿಲ್ಲ, ಬಟ್ ಅದಕ್ಕೆಲ್ಲ ಬೇರೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಿರ್ತಾರೆ, ಅದು ಬೇರೆ ವಿಚಾರ.